ನೋಡಿ, ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕಂಟೆಂಟ್ ಕ್ರಿಯೇಷನ್ ಅಂತಂದರೆ ಜಾಸ್ತಿ ಎಡಿಟಿಂಗು, ಹೆವಿ ಎಡಿಟಿಂಗ್ ಮಾಡಬೇಕು, ಆವಾಗಲೂ ವ್ಯೂಸ್ ಬರುತ್ತೆ. ಈ ರೀತಿ ಯೋಚನೆ ಮಾಡ್ತಿದ್ದೀರಪ್ಪ ಅಂತಂದರೆ ನೀವು ತುಂಬ ತಪ್ಪು ದಾರಿ ಹಿಡಿತಿದ್ದೀರ. ನಿಮ್ಮ ಎಡಿಟಿಂಗ್ಗಿಂತ ಈ ಸ್ಕ್ರಿಪ್ಟಿಂಗ್ ಏನಿದೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಕಂಟೆಂಟಲ್ಲಿ ಯಾವುದೇ ವ್ಯಾಲ್ಯೂ, ಇಂಪಾರ್ಟೆನ್ಸು ಅಥವಾ ನಾಲೆಜೇ ಇಲ್ಲಪ್ಪ ಅಂತಂದರೆ ಜನ ನಿಮ್ಮ ವಿಡಿಯೋನ ಇಷ್ಟಪಡೋದೇ ಇಲ್ಲ. ಅದಕ್ಕೆ ವಿಡಿಯೋ ಎಡಿಟಿಂಗ್ಗಿಂತ ಸ್ಕ್ರಿಪ್ಟಿಂಗ್ ಎಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ನಾನು ಇವತ್ತಿನಲ್ಲಿ ಈ ಸ್ಕ್ರಿಪ್ಟಿಂಗ್ ಹೆಂಗೆ ಮಾಡೋದು ಮತ್ತು ಪರ್ಸನಲಿ ನಾನೆಲ್ಲ ಸೀಕ್ರೆಟ್ ಟಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲ ತಿಳಿಸ್ತೀನಿ. ಇದನ್ನ ಸೇವ್ ಮಾಡಿಕೊಂಡು ಫಾಲೋ ಮಾಡಿ. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಯಾವುದೇ ಪ್ಲಾಟ್ಫಾರ್ಮಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡಿ, ಆದರೆ ಒಂದು ನಿಮ್ಮ ವಿಡಿಯೋಗೆ ಹುಕ್ಕು, ಮಿಡಲ್ ಸ್ಟೋರಿ ಮತ್ತು ಎಂಡಿಂಗ್ ಏನಿರುತ್ತೆ ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನೀವು ಒಳ್ಳೆ ಹುಕ್ನ ಕೊಟ್ಟಿರಿಯಪ್ಪ ಅಂತಂದರೆ ಜನಕ್ಕೆ ಅಟ್ರಾಕ್ಷನ್ ಇರುತ್ತೆ, ಆ ವಿಡಿಯೋಗೆ ಅವರು ಹೋಲ್ಡ್ ಮಾಡ್ತಾರೆ, ನಿಂತ್ಕೊಳ್ತಾರೆ. ನೆಕ್ಸ್ಟ್ ಎರಡನೇದಾಗಿ ಮಿಡಲ್ ಸ್ಟೋರಿ ಏನಿದೆ ನಿಮ್ಮ ಕಂಟೆಂಟಲ್ಲಿ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ. ಜನಕ್ಕೆ ಬೇಕಾಗಿರುವಂಥ ನಾಲೆಜ್ ಆಗಿರಲಿ ಅಥವಾ ವ್ಯಾಲ್ಯೂನ ನೀವು ಆ್ಯಡ್ ಮಾಡ್ತಿದ್ದೀರಪ್ಪ ಅಂದರೆ ಜನಕ್ಕೆ ಇಷ್ಟ ಆಗುತ್ತೆ, ಅವ್ರ ವಿಡಿಯೋನ ಲೈಕ್ ಮಾಡ್ತಾರೆ. ಇದೊಂಥರ ನಿಮ್ಮ ವಿಡಿಯೋಗೆ ಒಂಥರ ಬೂಸ್ಟು ಸಿಗುತ್ತೆ, ನಿಮಗೆ ಮೋಟಿವೇಶನ್ ಸಿಗುತ್ತೆ. ಇನ್ನಿದಕ್ಕಿಂತ ಮೂರನೇ ಪಾರ್ಟು ಎಂಡಿಂಗ್ ಏನಿದೆ ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಬಿಕಾಸ್ ಜನ ಲೈಕ್ ಮಾಡೋದು ಇಲ್ಲೇ, ಕಮೆಂಟ್ ಮಾಡೋದು ಇಲ್ಲೇ, ಮತ್ತು ವಿಡಿಯೋನ ಶೇರ್ ಮಾಡೋದು ಇಲ್ಲ. ಇದ್ರ ಜೊತೆಗೆ ಕಂಟೆಂಟ್ ಅವ್ರಿಗೆ ಓವರಾಲ್ ಇಷ್ಟ ಆಯ್ತಪ್ಪ ಅಂದರೆ ಫಾಲೋ ಮಾಡೋದು ಕೂಡ ಎಂಡಲ್ಲೇ. ಅದಕ್ಕೆ ನಿಮ್ಮ ವಿಡಿಯೋ ಕೊನೆಯಲ್ಲಿ ನೀವು ಏನು ಕ್ವಶನ್ ಕೇಳ್ತೀರಾ, ಎಂಟರ್ಟೈನ್ಮೆಂಟು, ಮಜಾಕು, ಮೀಮ್ಸ್ ಏನು ಹಾಕ್ತೀರಾ ಗೊತ್ತಿಲ್ಲ, ಬಟ್ ಕಮೆಂಟ್, ಲೈಕ್ ಮತ್ತು ಶೇರ್ ಆಗಿರಲೇಬೇಕು. ಫಾರ್ ಎಕ್ಸಾಂಪಲ್ ನಾನೇ ಒಂದು ಟ್ರಿಕ್ ಹೇಳ್ತೀನಿ ನಿಮಗೂ ನನ್ನ ಸ್ಟೈಲ್ನ ಈ ಸೀಕ್ರೆಟ್ ಸ್ಕ್ರಿಪ್ಟಿಂಗ್ ಐಡಿಯಾಸ್ಗಳು ಬೇಕಾಗಿತ್ತು, AI ಟೂಲ್ಸ್ ಹೇಗೆ ನಾನು ಯೂಸ್ ಮಾಡ್ತೀನಿ, ಸ್ಮಾರ್ಟ್ಲಿ ಹೇಗೆ ಸ್ಕ್ರಿಪ್ಟ್ ಬಿಡ್ತೀನಪ್ಪ ಅಂತ ಎಲ್ಲ ಡೀಟೇಲ್ಸ್ಗಳು ಬೇಕಾಗಿತ್ತಪ್ಪ ಅಂದರೆ ಜಸ್ಟ್ ಸ್ಕ್ರಿಪ್ಟ್ ಅಂತ ಕಮೆಂಟ್ ಮಾಡಿ, ನಿಮಗೆ ಒಂದು PDF ಫೈಲ್ ಡೈರೆಕ್ಟ್ಲಿ DM ಬರುತ್ತೆ. ಆದರೆ ನೀವು ಫಾಲೋ ಮಾಡಿದ್ರೆ ಮಾತ್ರ ಈ DM ಬರುತ್ತೆ. ಹೆಂಗೆ ಅನ್ನಿಸ್ತು ನಮ್ಮ ಟ್ರಿಕ್? ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.